ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇತ್ತೀಚಿನ ವರ್ಷಗಳಲ್ಲಿ ಬೇಸಿಗೆ, ಮಳೆ, ಚಳಿ ಎಲ್ಲವೂ ವಿಪರೀತವೇ. ಈಗ ಅನುಭವಿಸ್ತಾ ಇರೋದು ಬೇಸಿಗೆ ಋತುವಿನ ಸಾಮಾನ್ಯ ಬಿಸಿಲಲ್ಲ. ಇದು ಎಲ್ ನೀನೋ ಅನ್ನೋ ಜಾಗತಿಕ ಹವಾಮಾನ ವೈಪರೀತ್ಯದ ರುದ್ರನರ್ತನ. ಸಾಮಾನ್ಯವಾಗಿ ಪೆಸಿಫಿಕ್ ಮಹಾಸಾಗರದ ಸಮಭಾಜಕ ವೃತ್ತದ ಬಳಿ ಮಾರುತಗಳು ಪಶ್ಚಿಮದ ಕಡೆಗೆ ಅಂದ್ರೆ ಏಷ್ಯಾದ ಕಡೆಗೆ ಬೀಸುತ್ತೆ. ಈ ಮಾರುತಗಳು ಸಮುದ್ರದ ಮೇಲ್ಮೈಯಲ್ಲಿರುವ ಬೆಚ್ಚಗಿನ ನೀರನ್ನ ಏಷ್ಯಾದತ್ತ ತಳ್ಳತ್ತೆ. ಆಗ ದಕ್ಷಿಣ ಅಮೆರಿಕದ ತೀರದಲ್ಲಿ ತಳಭಾಗದ ತಂಪಾದ ನೀರು ಮೇಲಕ್ಕೆ ಬರುತ್ತೆ. ಆದ್ರೆ ಎಲ್ ನೀನೋ ಸಂಭವಿಸಿದಾಗ ಈ ಮಾರುತಗಳು ದುರ್ಬಲವಾಗುತ್ತೆ. ಇದರಿಂದ ಬೆಚ್ಚಗಿನ ನೀರು ಏಷ್ಯಾದ ಕಡೆಗೆ ಹೋಗುವ ಬದಲು ಪೂರ್ವಕ್ಕೆ ಅಂದ್ರೆ ದಕ್ಷಿಣ ಅಮೆರಿಕದ ಕಡೆಗೆ ಹರಿಯಲು ಆರಂಭಿಸುತ್ತೆ. ಈ ಪ್ರಕ್ರಿಯೆಯಿಂದಾಗಿ ಪೆಸಿಫಿಕ್ ಮಹಾಸಾಗರದ ಕೇಂದ್ರ ಮತ್ತು ಪೂರ್ವ ಭಾಗದ ನೀರಿನ ತಾಪಮಾನ ಅಸಹಜವಾಗಿ ಏರಿಕೆಯಾಗುತ್ತೆ. ಸಮುದ್ರದ ನೀರನ್ನ ತಂಪುಗೊಳಿಸುವ ಈ ಪ್ರಕ್ರಿಯೆ ಅಂತ್ಯಗೊಳ್ತಾ ಇದ್ದು, ಇದು ಮುಂದೆ ಉಷ್ಣತೆ ಏರಿಕೆಯಾಗಲು ದಾರಿ ಮಾಡಿಕೊಡ್ತಾ ಇದೆ. ಹೌದು, 2006ರ ಕೊನೆಯವರೆಗೂ ಎಲ್ ನೀನೋ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ. ಎಲ್ ನೀನೋ ಪ್ರಭಾವದಿಂದಾಗಿ ಜಾಗತಿಕ ತಾಪಮಾನ ಸುಮಾರು 0.2 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಗಬಹುದು ಅಂತ ವಿಜ್ಞಾನಿಗಳು ಭವಿಷ್ಯ ನುಡಿದಿದ್ದಾರೆ. ಈಗಾಗಲೇ ಹೆಚ್ಚುತ್ತಾ ಇರುವ ತಾಪಮಾನದ ಮೇಲೆ ಈ ಬದಲಾವಣೆಯೂ ಸೇರಿದ್ರೆ ಇದು ವಿಶ್ವದಾದ್ಯಂತ ಚಂಡಮಾರುತಗಳು, ಮಳೆಯ ಹರಡುವಿಕೆಯನ್ನೇ ಬದಲಾಯಿಸಬಹುದು. ಪೆಸಿಫಿಕ್ ಮಹಾಸಾಗರದ ನೀರಿನ ಮಟ್ಟ ಸಾಮಾನ್ಯಕ್ಕಿಂತ 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಏರಿಕೆಯಾದಾಗ ಅಕ್ಷರಶಃ ರೌದ್ರ ರೂಪ ತಾಳುತ್ತೆ. ವರ್ಷದ ಕೊನೆಯ ತಿಂಗಳುಗಳಲ್ಲಿ ಇಂತಹ ತೀವ್ರ ಸ್ಥಿತಿ ತಲುಪುವ ಸಾಧ್ಯತೆ ಸುಮಾರು 33% ಅಂತ ಮಾಹಿತಿ ಇದೆ. ಎಲ್ ನೀನೋ ಬಂದಾಗ ವಿವಿಧ ಪ್ರದೇಶಗಳ ಮೇಲೆ ಅದರ ಪರಿಣಾಮಗಳು ವಿಭಿನ್ನವಾಗಿರುತ್ತೆ. ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ನಂತಹ ದೇಶಗಳಲ್ಲಿ ಆಕಾಶವು ಮಳೆ ಮೋಡಗಳಿಲ್ಲದೆ ಎಂದಿಗಿಂತಲೂ ಹೆಚ್ಚು ಶುಭ್ರವಾಗಿರುತ್ತೆ. ಇದರಿಂದ ಭೂಮಿ ಒಣಗಿ ಕಾಳ್ಗಿಚ್ಚಿನ ಅಪಾಯ ಹೆಚ್ಚಾಗುತ್ತೆ. ದಕ್ಷಿಣ ಅಮೆರಿಕದ ಪಶ್ಚಿಮ ಕರಾವಳಿಯ ಪೆರು ಮತ್ತು ಈಕ್ವೆಡಾರ್ಗಳಲ್ಲಿ ಚಂಡಮಾರುತಗಳು ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಸುರಿಸುತ್ತೆ. ಇದು ಕೆಲವೊಮ್ಮೆ ನದಿಗಳು ಮತ್ತು ರಸ್ತೆಗಳನ್ನ ಜಲಾವೃತಗೊಳಿಸುತ್ತೆ. ಇದೇ ಮಾದರಿಯ ಬದಲಾವಣೆಯಿಂದಾಗಿ ಭಾರತದಲ್ಲಿ ಮಳೆಯ ಪ್ರಮಾಣ ಕುಸಿದು ಹೋಗುತ್ತೆ. ಅದೇ ಸಮಯದಲ್ಲಿ ಪೆಸಿಫಿಕ್ ಮಹಾಸಾಗರದ ಬೆಚ್ಚಗಿನ ನೀರಿನ ಪ್ರವಾಹದಿಂದಾಗಿ ಅಮೆರಿಕದ ಗಲ್ಫ್ ಕೋಸ್ಟ್ ಸಮೀಪದ ಕೆಲವು ರಾಜ್ಯಗಳಲ್ಲಿ ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ಎಲ್ ನೀನೋ ಅನ್ನೋದು ನಿರಂತರವಾಗಿ ನಡೆಯೋ ಪ್ರಕ್ರಿಯೆಯಲ್ಲ. ಸಾಮಾನ್ಯವಾಗಿ ಪ್ರತಿ 2 ರಿಂದ 7 ವರ್ಷಕ್ಕೊಮ್ಮೆ ಸಂಭವಿಸುತ್ತೆ. ಒಮ್ಮೆ ಆರಂಭವಾದ ಎಲ್ ನೀನೋ ಪ್ರಭಾವ 9 ತಿಂಗಳಿನಿಂದ ಹಿಡಿದು 1.5 ವರ್ಷದವರೆಗೂ ಇರಬಹುದು. ವಿಜ್ಞಾನಿಗಳ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಎಲ್ ನೀನೋದ ತೀವ್ರತೆ ಮತ್ತಷ್ಟು ಹೆಚ್ಚುತ್ತಾ ಇದೆ. ಆದ್ದರಿಂದ ಇಂತಹ ಪರಿಸ್ಥಿತಿಗಳಲ್ಲಿ ನೀರಿನ ಸಂರಕ್ಷಣೆ, ಅರಣ್ಯೀಕರಣ, ತೀವ್ರ ಶಾಖದಿಂದ ರಕ್ಷಿಸಿಕೊಳ್ಳುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸುವುದು ಅನಿವಾರ್ಯ. ಎಲ್ ನೀನೋ ಭೂಮಿಯ ಒಟ್ಟಾರೆ ತಾಪಮಾನವನ್ನ ಹೆಚ್ಚಿಸುತ್ತೆ. ಇದರ ಪ್ರಭಾವ ಇರುವ ವರ್ಷಗಳಲ್ಲಿ ಬೇಸಿಗೆಯ ಅವಧಿ ದೀರ್ಘವಾಗಿರುತ್ತೆ. ಶಾಖದ ಅಲೆಗಳು ತೀವ್ರವಾಗಿರುತ್ತೆ. ತೇವಾಂಶ ಕಡಿಮೆಯಾಗಿ ಒಣ ಹವೆ ಸೃಷ್ಟಿಯಾಗುವುದರಿಂದ ವಾತಾವರಣ ಕೆಂಡದಂತಾಗುತ್ತೆ. ಇದರಿಂದಾಗಿ ಮನುಷ್ಯರಲ್ಲಿ ನಿರ್ಜಲೀಕರಣ, ಹೀಟ್ ಸ್ಟ್ರೋಕ್, ಚರ್ಮದ ಕಾಯಿಲೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ಬಾರಿ ಅನುಭವಿಸ್ತಾ ಇರುವ ಅತಿಯಾದ ಧಗೆಗೆ ಈ ಜಾಗತಿಕ ವಿದ್ಯಮಾನವೇ ಕಾರಣ. ಅಸಲಿಗೆ ಹೀಟ್ ವೇವ್ ಅಂದ್ರೇನು? ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಸಾಮಾನ್ಯ ತಾಪಮಾನಕ್ಕಿಂತ 4.5 ಡಿಗ್ರಿ ಸೆಲ್ಸಿಯಸ್ನಿಂದ 6.4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿಕೆಯಾದರೆ ಅದನ್ನ ಬಿಸಿ ಗಾಳಿ ಅಂತ, 6.4 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಏರಿಕೆಯಾದರೆ ಅದನ್ನ ತೀವ್ರ ಬಿಸಿ ಗಾಳಿ ಅಂದ್ರೆ ಸಿವಿಯರ್ ಹೀಟ್ ವೇವ್ ಅಂತ ಕರೆಯಲಾಗುತ್ತೆ. ಬಯಲು ಸೀಮೆಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಾದಾಗ, ಕರಾವಳಿ ಭಾಗದಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ದಾಟದಾಗ ಹಾಗೂ ಗುಡ್ಡಗಾಡು ಪ್ರದೇಶದಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ತಲುಪಿದಾಗ ಅದನ್ನ ಹೀಟ್ ವೇವ್ ಅಂತ ಪರಿಗಣಿಸಲಾಗುತ್ತೆ. ಹಾಗಾದ್ರೆ ಈ ಹೀಟ್ ವೇವ್ ಯಾಕೆ ಅಪಾಯಕಾರಿ? ಸಾಮಾನ್ಯ ಬಿಸಿಲಿಗಿಂತ ಹೀಟ್ ವೇವ್ ಭೀಕರವಾಗಿರುವುದಕ್ಕೆ ಕಾರಣ ಹೀಟ್ ಇಂಡೆಕ್ಸ್. ಅತಿಯಾದ ತಾಪಮಾನದ ಜೊತೆಗೆ ವಾತಾವರಣದಲ್ಲಿ ಆರ್ದ್ರತೆ ಅಂದ್ರೆ ಹ್ಯುಮಿಡಿಟಿ ಹೆಚ್ಚಾದಾಗ ದೇಹದ ಬೆವರು ಆವಿಯಾಗುವುದಿಲ್ಲ. ಬೆವರು ಆವಿಯಾಗದೇ ಇದ್ರೆ ದೇಹ ತಂಪಾಗುವುದಿಲ್ಲ. ಇದರಿಂದಾಗಿ ದೇಹದ ಒಳಗಿನ ತಾಪಮಾನ ಅಪಾಯಕಾರಿ ಮಟ್ಟಕ್ಕೇರಿ ರಕ್ತದ ಒತ್ತಡದಲ್ಲಿ ಏರುಪೇರು ಉಂಟಾಗುತ್ತೆ. ಮಿದುಳಿನ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದು ಹೀಟ್ ಸ್ಟ್ರೋಕ್ ಅಥವಾ ಸನ್ಸ್ಟ್ರೋಕ್ಗೂ ಕಾರಣವಾಗುತ್ತೆ.
ಹೀಟ್ ವೇವ್ ಮತ್ತು ಹೀಟ್ ಸ್ಟ್ರೋಕ್ ಕುರಿತು ವೈದ್ಯರು ಏನ್ ಹೇಳ್ತಾರೆ ಎನ್ನುವುದು ಪ್ರಮುಖ ವಿಚಾರ. ಬಿಸಿಲಿನಲ್ಲಿ ಕೆಲಸ ಮಾಡುವವರ ಮೇಲೆ ಅಥವಾ ಬಿಸಿಲಿಗೆ ನೇರವಾಗಿ ಒಡ್ಡಿಕೊಳ್ಳುವವರ ಮೇಲೆ ಹೀಟ್ ವೇವ್ ಗಂಭೀರ ಪರಿಣಾಮ ಬೀರುತ್ತೆ. ಬಿಸಿಲಿನಿಂದ ದೇಹ ನಿರ್ಜಲೀಕರಣವಾಗುತ್ತೆ. ಹೆಚ್ಚು ಬೆವರು ಬಂದಾಗ ದೇಹದಲ್ಲಿನ ಲವಣಾಂಶಗಳು ಕಡಿಮೆಯಾಗುತ್ತೆ. ಆಗ ಅತಿಯಾದ ಬೆವರು, ತಲೆ ಸುಸ್ತು ಕಂಡು ಬರುತ್ತೆ. ಇದು ಹೀಟ್ ಸ್ಟ್ರೋಕ್ನ ಮೊದಲ ಹಂತ. ದೇಹ ಬೆವರೋದನ್ನ ನಿಲ್ಲಿಸಿ ದೇಹದ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ಇದು ಪ್ರಾಣಾಪಾಯಕ್ಕೆ ಕಾರಣವಾಗುವ ತುರ್ತು ಸ್ಥಿತಿ. ರಕ್ತದ ಸಾಂದ್ರತೆ ಹೆಚ್ಚಾಗಿ ಹೃದಯದ ಮೇಲೆ ಒತ್ತಡ ಬೀಳುತ್ತೆ. ಇದರಿಂದಾಗಿ ಹೃದಯಾಘಾತ ಸಂಭವಿಸುವ ಸಾಧ್ಯತೆ ಇರುತ್ತೆ. ಇಂತಹ ಹೊತ್ತಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದೇ ರಕ್ಷಣಾತ್ಮಕ ಕ್ರಮ. ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆಯವರೆಗೂ ಸಾಧ್ಯವಾದಷ್ಟು ಬಿಸಿಲಿಗೆ ಬರುವುದನ್ನು ನಿಲ್ಲಿಸಬೇಕು. ಬಾಯಾರಿಕೆಯಾಗುವವರೆಗೆ ಕಾಯೋದು ದೊಡ್ಡ ತಪ್ಪು. ನಿಯಮಿತವಾಗಿ ನೀರನ್ನ ಕುಡಿತಾನೆ ಇರಬೇಕು. ದೇಹ ಹೈಡ್ರೇಟ್ ಆಗಿದ್ದಷ್ಟು ಅಪಾಯ ಕಡಿಮೆ. ಕೇವಲ ನೀರು ಕುಡಿದ್ರೆ ಸಾಲುವುದಿಲ್ಲ. ನೀರಿನೊಂದಿಗೆ ಉಪ್ಪಿನ ಅಂಶವಿರುವ ಪಾನೀಯಗಳನ್ನ ಅಂದ್ರೆ ಮಜ್ಜಿಗೆ, ನಿಂಬೆ ಹಣ್ಣಿನ ರಸ ಸೇವಿಸುವುದು ಅತ್ಯಗತ್ಯ. ಬಿಸಿಲಿಗೆ ನೇರವಾಗಿ ಒಡ್ಡಿಕೊಳ್ಳೋದನ್ನು ತಪ್ಪಿಸುವುದಕ್ಕೆ ಕೊಡೆ, ಟೋಪಿ ಬಳಸಬೇಕು. ಮುಖ್ಯವಾಗಿ ಮಧ್ಯಾಹ್ನದ ವೇಳೆ ಯಾವುದೇ ಕಠಿಣ ದೈಹಿಕ ಶ್ರಮದ ಕೆಲಸಗಳನ್ನ ಮಾಡದಿರೋದು ಒಳಿತು. ತೆಳುವಾದ ಹತ್ತಿ ಬಟ್ಟೆಗಳನ್ನ ಬಳಸಬೇಕು. ಮಸಾಲೆಯುಕ್ತ ಸಾಲಿಡ್ ಆಹಾರ ಸೇವನೆಗಿಂತ ಹಗುರ ದ್ರವಯುಕ್ತ ಆಹಾರ ಸೇವನೆ ಒಳ್ಳೆಯದು. ಹೀಟ್ ಸ್ಟ್ರೋಕ್ ಕೇವಲ ದೇಹಕ್ಕೆ ಮಾತ್ರವಲ್ಲ, ಮಾನಸಿಕ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ. ಮಿದುಳು ತುಂಬಾನೇ ಮೃದುವಾದ ಅಂಗ. ಅದು ಸರಿಯಾದ ಕೆಲಸ ಮಾಡಲು ನಿರ್ದಿಷ್ಟ ತಾಪಮಾನದ ಅಗತ್ಯ ಇರುತ್ತೆ. ದೇಹದ ಉಷ್ಣತೆ 40 ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ಮಿದುಳಿನ ಜೀವಕೋಶಗಳು ಒತ್ತಡಕ್ಕೆ ಒಳಗಾಗುತ್ತೆ. ಇದರಿಂದಾಗಿ ವ್ಯಕ್ತಿಯಲ್ಲಿ ಗೊಂದಲ, ಅಸಂಬದ್ಧ ಮಾತು, ದಿಕ್ಕೆಟ್ಟ ಭಾವ ಕಾಣಿಸ್ಕೊಳ್ಬಹುದು. ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ವರ್ತಿಸ್ತಿದ್ದಾನೆ ಅಂದ್ರೆ ಅದು ಮಿದುಳಿಗೆ ಹೀಟ್ ಸ್ಟ್ರೋಕ್ ತಟ್ಟಿರೋ ಸಂಕೇತ ಆಗಿರಬಹುದು. ತೀವ್ರವಾದ ಶಾಖ ಅಥವಾ ಸೆಕೆ ಮನುಷ್ಯನ ತಾಳ್ಮೆಯನ್ನ ಕೆಡಿಸ್ಬಿಡತ್ತೆ. ದೇಹ ತನ್ನನ್ನ ತಾನು ತಂಪುಗೊಳಿಸಿಕೊಳ್ಳೋದಕ್ಕೆ ಅತಿಯಾದ ಶಕ್ತಿ ವ್ಯಯಿಸುವಾಗ ಮೆದುಳಿಗೆ ಹೋಗುವ ರಕ್ತದ ಹರಿವಿನಲ್ಲಿ ವ್ಯತ್ಯಾಸವಾಗಿ ವ್ಯಕ್ತಿಯಲ್ಲಿ ವಿಪರೀತ ಸಿಟ್ಟು, ಕಿರಿಕಿರಿ, ಆತಂಕ ಹೆಚ್ಚಾಗುತ್ತೆ. ಬಿಸಿಲಿನ ದಿನಗಳಲ್ಲಿ ರಸ್ತೆಗಳಲ್ಲಿ ಜಗಳಗಳು ಅಥವಾ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗುವುದಕ್ಕೆ ಇದು ಒಂದು ಕಾರಣ ಇರಬಹುದು. ಸುಡುವ ಬಿಸಿಲಿನಲ್ಲಿ ಕೆಲಸ ಮಾಡುವಾಗ, ಸಂಚರಿಸುವಾಗ, ನಿರ್ಧಾರ ತೆಗೆದುಕೊಳ್ಳುವಾಗ ಸಾಮರ್ಥ್ಯ, ಏಕಾಗ್ರತೆ ಕೂಡ ಕಡಿಮೆಯಾಗುತ್ತೆ. ಮಿದುಳು ನಿಧಾನವಾಗಿ ಪ್ರತಿಕ್ರಿಯಿಸುವುದಕ್ಕೆ ಪ್ರಾರಂಭಿಸುತ್ತೆ. ಇದರಿಂದಾಗಿ ಕೆಲಸದಲ್ಲಿ ತಪ್ಪುಗಳಾಗುವುದು, ವಾಹನ ಚಲಾಯಿಸುವಾಗ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು. ತಾತ್ಕಾಲಿಕವಾಗಿ ನಿಮ್ಮನ್ನ ಮೆಂಟಲ್ ಅಥವಾ ಮಂಕು ಕವಿದ ಸ್ಥಿತಿಗೆ ತಳ್ಳಬಹುದು. ಸರಳವಾಗಿ ಹೇಳೋದಾದ್ರೆ ಬಿಸಿಲಿನ ಧಗೆ ರಾತ್ರಿಯ ನಿದ್ರೆಯನ್ನ ಕೆಡಿಸುತ್ತೆ. ಸರಿಯಾಗಿ ನಿದ್ರೆ ಇಲ್ದಾಗ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಕಾಲಕ್ರಮೇಣ ಇದು ಮಾನಸಿಕ ಬಳಲಿಕೆಗೂ ಕಾರಣವಾಗಬಹುದು. ಹಾಗಾಗಿ ಕಾಲಕಾಲಕ್ಕೆ ಪ್ರಕೃತಿ ನೀಡುವ ಅಪಾಯದ ಸೂಚನೆಗಳನ್ನ ಮರೆತಂತೆ ನಿರ್ಲಕ್ಷಿಸುವುದು ಮನುಕುಲ ಮಾಡುವ ಮಹಾ ತಪ್ಪು. ಒಂದಂತೂ ಸತ್ಯ, ಈ ಎಲ್ ನೀನೋ ಇವೆಲ್ಲವೂ ಕೂಡ ನಮ್ಮದೇ ಜೀವನ ಶೈಲಿಯ, ಪರಿಸರದ ಮೇಲೆ ನಾವು ಮಾಡಿರುವ ದೌರ್ಜನ್ಯದ ಪ್ರತಿಫಲವೇ ಆಗಿದೆ.